ಪ್ರಿಯ ವೀಕ್ಷಕರೇ, ನಿಮಗೆಲ್ಲ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರೀತಿಯ ವಂದನೆಗಳು. ನಮ್ಮ ಚಾನಲ್ಗೆ ಸುಸ್ವಾಗತ. ನಮ್ಮ ಜೀವನದಲ್ಲಿ ಭಯವು ಒಂದು ವಾಸ್ತವ. ಆರ್ಥಿಕ ಸಮಸ್ಯೆ, ಆರೋಗ್ಯದ ಭಯ, ಭವಿಷ್ಯದ ಅನಿಶ್ಚಿತತೆ, ಈ ಎಲ್ಲ ಸಂದರ್ಭಗಳಲ್ಲಿ ಏನು ಮಾಡಬೇಕು? ಸತ್ಯವೇದವು ಈ ಭಯದ ವಿರುದ್ಧ ನಮಗೆ ಬಲವಾದ ಭರವಸೆ ಮತ್ತು ಸ್ಪಷ್ಟ ಮಾರ್ಗಸೂಚನೆಯನ್ನು ನೀಡುತ್ತದೆ. ಭಯವನ್ನು ಜಯಿಸಲು ಬೈಬಲ್ನ ಪ್ರಬಲ ಸತ್ಯಗಳನ್ನು ಕಲಿಯೋಣ. ಪ್ರಾರ್ಥನೆ. ಓ ದೇವರೇ, ಈ ವಾಕ್ಯಗಳ ಮೂಲಕ ನಮ್ಮಲ್ಲಿರುವ ಭಯವನ್ನು ದೂರ ಮಾಡಿ ನಂಬಿಕೆ ಮತ್ತು ಶಾಂತಿಯನ್ನು ತುಂಬು ಎಂದು ಕೇಳಿಕೊಳ್ಳುತ್ತೇವೆ. ಆಮೇನ್. ಬನ್ನಿ ಶುರು ಮಾಡೋಣ. ಭಯದ ಮೂಲ. ಬೈಬಲ್ ಪ್ರಕಾರ ಭಯವು ಪಾಪದ ಪ್ರವೇಶದೊಂದಿಗೆ ಮನುಷ್ಯನನ್ನು ಆವರಿಸಿತು. ಆದಿಕಾಂಡ 3:10 ಆದಾಮನು, ನೀನು ತೋಟದಲ್ಲಿದ್ದಿ ಎಂದು ನನ್ನ ಧ್ವನಿಯನ್ನು ಕೇಳಿ ನಾನು ಬೆತ್ತಲೆಯಾಗಿದ್ದರಿಂದ ಭಯಪಟ್ಟು ಮರೆಯಾದೆನು ಎಂದು ಹೇಳುತ್ತಾನೆ. ದೇವರು ನಮ್ಮೊಂದಿಗಿದ್ದಾಗ ಭಯವಿರಲಿಲ್ಲ. ದೇವರಿಂದ ದೂರವಾದಾಗ ಭಯ ಹುಟ್ಟಿಕೊಂಡಿತು. ದೇವರ ಪ್ರಬಲ ಆಜ್ಞೆ. ಸತ್ಯವೇದದಲ್ಲಿ ಭಯಪಡಬೇಡ ಅಥವಾ ಹೆದರಬೇಡ ಎಂಬ ಪದಗುಚ್ಛವು 106 ಬಾರಿ ಪುನರಾವರ್ತನೆಯಾಗಿದೆ. ಇದು ಕೇವಲ ಸಲಹೆಯಲ್ಲ, ಆದರೆ ಒಂದು ದೈಹಿಕ ಆಜ್ಞೆ. ಯೆಶಾಯ 41:10 ನೀನು ಭಯಪಡಬೇಡ, ನಾನು ನಿನ್ನ ಸಂಗಡ ಇದ್ದೇನೆ. ದಿಗ್ಭ್ರಮೆಗೊಳ್ಳಬೇಡ, ನಾನೇ ನಿನ್ನ ದೇವರು. ನಾನು ನಿನ್ನನ್ನು ಬಲಪಡಿಸುತ್ತೇನೆ, ನಿನಗೆ ಸಹಾಯ ಮಾಡುತ್ತೇನೆ. ನನ್ನ ನೀತಿಯ ಬಲಗೈಯಿಂದ ನಿನ್ನನ್ನು ಎತ್ತಿ ಹಿಡಿಯುತ್ತೇನೆ. ಇದು ಭಯವನ್ನು ನಿವಾರಿಸುವ ಸಂಪೂರ್ಣ ಸೂತ್ರವಾಗಿದೆ. ದೇವರು ನಮ್ಮೊಂದಿಗೆ ಇದ್ದಾನೆ. ಆತನು ನಮ್ಮ ದೇವರು, ನಮ್ಮನ್ನು ಬಲಪಡಿಸುವವನು ಮತ್ತು ಸಹಾಯ ಮಾಡುವವನು. ಮುಖ್ಯವಾದ ಅಂಶ. ಭಯಪಡಬೇಡ ಎಂದು ದೇವರು ಹೇಳಿದಾಗ ನೀವು ಯಾವ ಪರಿಸ್ಥಿತಿಯಲ್ಲಿದ್ದೀರಿ ಎಂಬುದನ್ನು ಆತನು ಬಲ್ಲನು. ಆತನು ನಿಮ್ಮ ಅಳುವನ್ನು ಕೇಳಿದ್ದಾನೆ, ನಿಮ್ಮ ಭಯವನ್ನು ಅರ್ಥ ಮಾಡಿಕೊಂಡಿದ್ದಾನೆ. ಆದ್ದರಿಂದಲೇ ಈ ಆಜ್ಞೆಯು ಭರವಸೆಯೊಂದಿಗೆ ಬಂದಿದೆ. ಭಯವು ಯಾವಾಗಲೂ ಭವಿಷ್ಯದಲ್ಲಿ ನಡೆಯಬಹುದಾದ ನಕಾರಾತ್ಮಕ ವಿಷಯಗಳ ಮೇಲೆ ನಮ್ಮ ಗಮನವನ್ನು ಕೇಂದ್ರೀಕರಿಸುತ್ತದೆ. ಆದರೆ ಬೈಬಲ್ ಹೇಳುತ್ತದೆ, ಯಾವನ ಮನಸ್ಸು ನಿನ್ನಲ್ಲಿ ನೆಲೆಗೊಂಡಿದೆಯೋ ಅವನಿಗೆ ನೀನು ಪರಿಪೂರ್ಣ ಶಾಂತಿಯನ್ನು ದಯಪಾಲಿಸುವಿ. ಭಯ ಬಂದಾಗ ತಕ್ಷಣ ಆ ಭಯದ ಕಾರಣವನ್ನು ಯೋಚಿಸುವುದನ್ನು ನಿಲ್ಲಿಸಿ, ಬದಲಾಗಿ ದೇವರ ಶಕ್ತಿ, ನಂಬಿಗಸ್ತಿಕೆ ಮತ್ತು ಒಳ್ಳೆಯತನ ಮೇಲೆ ನಿಮ್ಮ ಗಮನವನ್ನು ಬದಲಾಯಿಸಿ. ದೇವರಿಗೆ ಸಾಧ್ಯವಾಗದ ವಿಷಯವಿಲ್ಲ. ನಮ್ಮ ಮಾತುಗಳಿಗೆ ಶಕ್ತಿ ಇದೆ. ಭಯ ಬಂದಾಗ ನಾನು ಭಯಪಡುತ್ತೇನೆ ಎಂದು ಹೇಳುವ ಬದಲು, ನನ್ನನ್ನು ಸಹಾಯ ಮಾಡುವವನು ಕರ್ತನೇ, ನಾನು ಭಯಪಡುವುದಿಲ್ಲ. ಇಬ್ರಿಯ 13:6 ಎಂದು ಘೋಷಿಸಿ. ಪ್ರಾಯೋಗಿಕವಾಗಿ ಭಯದ ಸಂದರ್ಭದಲ್ಲಿ ಈ ವಾಕ್ಯಗಳನ್ನು ಜೋರಾಗಿ ಹೇಳಿ. ನಾನು ಭಯಪಡುವಾಗ ನಿನ್ನಲ್ಲಿ ಭರವಸೆ ಇಡುತ್ತೇನೆ. ಕೀರ್ತನೆ 56:3 ಈ ಘೋಷಣೆಯು ನಿಮ್ಮ ಆತ್ಮಕ್ಕೆ ನಂಬಿಕೆ ಎಂಬ ಹೊಸ ದೃಷ್ಟಿಕೋನವನ್ನು ನೀಡುತ್ತದೆ. ಆತಂಕ ಮತ್ತು ಭಯ ನಮ್ಮನ್ನು ಆವರಿಸಿದಾಗ ದೇವರು ತನ್ನ ಶಾಂತಿಯನ್ನು ನಮಗೆ ನೀಡಲು ಕಾಯುತ್ತಿದ್ದಾನೆ. ಫಿಲಿಪ್ಪಿ 4:6 ಹೇಳುತ್ತದೆ, ಯಾವ ವಿಷಯದಲ್ಲಿಯೂ ಚಿಂತಿಸದೆ ಸರ್ವ ವಿಷಯಗಳಲ್ಲಿಯೂ ಕೃತಜ್ಞತಾಸ್ತುತಿಯೊಡನೆ ನಿಮ್ಮ ವಿಜ್ಞಾಪನೆಗಳನ್ನು ದೇವರ ಮುಂದೆ ತಿಳಿಯಪಡಿಸಿರಿ. ಆಗ ಎಲ್ಲ ಗ್ರಹಿಕೆಯನ್ನು ಮೀರಿಸುವ ದೇವರ ಶಾಂತಿಯು ನಿಮ್ಮ ಹೃದಯಗಳನ್ನು ಮನಸ್ಸುಗಳನ್ನು ಕಾಯುವುದು. ನಿಮಗೆ ಭಯವನ್ನುಂಟು ಮಾಡುವ ವಿಷಯಗಳ ಪಟ್ಟಿಯನ್ನು ಮಾಡಿ ಪ್ರಾರ್ಥನೆಯಲ್ಲಿ ಅದನ್ನು ದೇವರಿಗೆ ನೀಡಿ. ನಿಮ್ಮ ಹೊರೆಗಳನ್ನು ಆತನಿಗೆ ವರ್ಗಾಯಿಸಿ ಮತ್ತು ಆತನ ಶಾಂತಿಯನ್ನು ಅನುಭವಿಸಿ. ಭಯವು ದೇವರಿಂದ ದೂರವಿರುವ ಸ್ಥಿತಿಯಾಗಿದೆ. ಆತನ ಪ್ರೀತಿಯನ್ನು ಪೂರ್ಣವಾಗಿ ಅರಿತುಕೊಂಡಾಗ ಭಯವು ಅಸ್ತಿತ್ವದಲ್ಲಿರಲು ಸಾಧ್ಯವಿಲ್ಲ. 1 ಯೋಹಾನ 4:18 ಪ್ರೀತಿಯಲ್ಲಿ ಭಯವಿಲ್ಲ, ಪೂರ್ಣ ಪ್ರೀತಿಯು ಭಯವನ್ನು ಹೊರಡಿಸಿ ಬಿಡುತ್ತದೆ. ದೇವರ ಪ್ರೀತಿಯನ್ನು ಅನುಭವಿಸುವುದು ಎಂದರೆ ನಿಮ್ಮ ದುರ್ಬಲತೆಗಳ ನಡುವೆಯೂ ಆತನು ನಿಮ್ಮನ್ನು ಒಪ್ಪಿಕೊಳ್ಳುತ್ತಾನೆ ಎಂಬ ಭರವಸೆ. ಆತನ ಪರಿಪೂರ್ಣ ಪ್ರೀತಿಯು ಎಲ್ಲ ಶಿಕ್ಷೆಯ ಭಯವನ್ನು ದೂರ ಮಾಡುತ್ತದೆ. ಭಯವು ನಮ್ಮ ಮೇಲೆ
ಆಳ್ವಿಕೆ ನಡೆಸಬಾರದು. ದೇವರು ನಮಗೆ ಭಯದ ಆತ್ಮವನ್ನು ಕೊಟ್ಟಿಲ್ಲ. 2 ತಿಮೋತಿ 1:7. ದೇವರು ನಮಗೆ ಬಲ, ಪ್ರೀತಿ, ಸ್ವಸ್ಥ ಬುದ್ಧಿ ಇವುಗಳ ಆತ್ಮವನ್ನೇ ಕೊಟ್ಟಿದ್ದಾನೆ ಹೊರತು ಹಿಡಿತನದ ಆತ್ಮವನ್ನಲ್ಲ. ಪ್ರತಿದಿನ ನಿಮ್ಮ ಜೀವನದಲ್ಲಿ ಪವಿತ್ರಾತ್ಮದ ಬಲ, ಪ್ರೀತಿ ಮತ್ತು ಸ್ವಸ್ಥ ಬುದ್ಧಿಗಾಗಿ ಪ್ರಾರ್ಥಿಸಿ. ಇದು ಭಯದ ಪ್ರತಿಯೊಂದು ಯೋಚನೆಯನ್ನು ತಕ್ಷಣವೇ ನಿವಾರಿಸುವ ಸಾಮರ್ಥ್ಯವನ್ನು ನೀಡುತ್ತದೆ. ಉತ್ತಮ ಕುರುಬನಲ್ಲಿ ವಿಶ್ವಾಸ. ಕೀರ್ತನೆ 23 ಅನ್ನು ಓದಿ ಮತ್ತು ಧ್ಯಾನಿಸಿ. ಕತ್ತಲೆಯ ಕಣಿವೆಯಲ್ಲಿ ನಾನು ನಡೆದರೂ ಯಾವ ಕೇಡಿಗೂ ಭಯಪಡೇನು, ಏಕೆಂದರೆ ಆತನು ನಮ್ಮ ಸಂಗಡ ಇದ್ದಾನೆ. ನಮ್ಮ ಕೋಲು ಮತ್ತು ದೊಣ್ಣೆಯು ನಮ್ಮನ್ನು ಧೈರ್ಯಪಡಿಸುತ್ತದೆ. ಉದಾಹರಣೆಗಳು: ದಾವೀದನು ಗೊಲಿಯಾತನನ್ನು ಎದುರಿಸಿದಾಗ ಅವನಲ್ಲಿ ಭಯ ಇರಲಿಲ್ಲ, ಕೇವಲ ದೇವರಲ್ಲಿ ನಂಬಿಕೆ ಮತ್ತು ಇತ್ತು. ಶದ್ರಕ್, ಮೆಷಕ್ ಮತ್ತು ಅಬೇದ್ನೆಗೋ ಅವರು ಬೆಂಕಿಯ ಉರಿಯುವ ಆವಿಗೆಯ ಮುಂದೆ ಭಯಪಡಲಿಲ್ಲ. ಅವರ ನಂಬಿಕೆಯು ಭಯಕ್ಕಿಂತ ದೊಡ್ಡದಾಗಿತ್ತು. ನಿಮ್ಮ ಭಯವು ಯಾವುದೇ ರೂಪದಲ್ಲಿರಲಿ, ಅದು ನಿಮ್ಮ ಗುರುತನ್ನು ನಿರ್ಧರಿಸಲು ಬಿಡಬೇಡಿ. ನೀವು ಕ್ರಿಸ್ತನಲ್ಲಿ ಯಾರಾಗಿದ್ದೀರೋ ಅದನ್ನು ನೆನಪಿಸಿಕೊಳ್ಳಿ. ನೀವು ಸೋಲಿಗೆ ಅಲ್ಲ, ಜಯಕ್ಕಾಗಿ ಕರೆಯಲ್ಪಟ್ಟಿದ್ದೀರಿ. ಸ್ನೇಹಿತರೆ, ಭಯವನ್ನು ಜಯಿಸಲು 5 ಪ್ರಬಲ ಸೂತ್ರಗಳನ್ನು ನೋಡಿದೆವು. ದೇವರ ಮೇಲೆ ಗಮನ, ವಾಗ್ದಾನಗಳ ಘೋಷಣೆ, ಪ್ರಾರ್ಥನೆಯಲ್ಲಿ ಹೊರೆಗಳನ್ನು ನೀಡುವುದು, ಆತನ ಪ್ರೀತಿಯನ್ನು ಅರಿತುಕೊಳ್ಳುವುದು ಮತ್ತು ಪವಿತ್ರಾತ್ಮದ ಬಲ. ಈ ಸಂದೇಶ ನಿಮಗೆ ಸಹಾಯವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ನಲ್ಲಿ ನಿಮ್ಮ ನೆಚ್ಚಿನ ಶ್ಲೋಕವನ್ನು ತಿಳಿಸಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ಈಗಲೇ ಮಾಡಿ. ಕರ್ತನ ಶಾಂತಿಯು ನಿಮ್ಮ ಹೃದಯಗಳನ್ನು ಮತ್ತು ಮನಸ್ಸುಗಳನ್ನು ಕಾಯಲಿ. ದೇವರು ನಿಮ್ಮನ್ನು ಹಿಡಿತನದ ಆತ್ಮದಿಂದಲ್ಲ, ಆದರೆ ಬಲ, ಪ್ರೀತಿ ಮತ್ತು ಸ್ವಸ್ಥ ಬುದ್ಧಿಯ ಆತ್ಮದಿಂದ ತುಂಬಿಸಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.